ಗಂಡನಿಂದ ಸಂತೋಷ ಸಿಗದ ಟ್ಯೂಷನ್ ಟೀಚರ್ನ ಪಟಾಯಿಸಿದ ಸ್ಟೂಡೆಂಟ್. ಇವನ ಹೆಸರು ಸುಮಿತ್. ಇವನು ಸುರಭಿ ಎಂಬ ಟೀಚರ್ ಬಳಿ ಅಕೌಂಟ್ಸ್ ಹೇಳಿಸಿಕೊಳ್ಳಲು ಆಕೆಯ ಮನೆಗೆ ಟ್ಯೂಷನ್ಗೆ ಬಂದಿರುತ್ತಾನೆ. ಒಂದು ಕೇಕನ್ನು ತಂದು ಆಕೆಯ ಕೈಯಲ್ಲಿ ಆನಿವರ್ಸರಿ ಆಚರಿಸಲು ಕಟ್ ಮಾಡಿಸುತ್ತಾನೆ. ಇಬ್ಬರು ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿಕೊಳ್ಳುತ್ತಾರೆ. ಇದರಿಂದ ಸುರಭಿಗೆ ಖುಷಿಯಾಗುತ್ತದೆ. ಸುರಭಿ ಅವನಿಗೆ ಥ್ಯಾಂಕ್ ಯು ಹೇಳುತ್ತಾಳೆ. ಸ್ವಲ್ಪ ದಿನಗಳು ಮಾತ್ರ ಕಳೆದಿರುತ್ತವೆ. ಅಷ್ಟರಲ್ಲಿ ಅವನಿಗೆ ಆಕೆಯ ಮೇಲೆ ಪ್ರೇಮ ಆಗಿಬಿಟ್ಟಿರುತ್ತದೆ. ಈಗ ಕತೆ ಫ್ಲಾಶ್ಬ್ಯಾಕ್ಗೆ ಹೋಗುತ್ತದೆ. ಸುರಭಿ ಪ್ರೀತಿಯಿಂದ ತನ್ನ ಗಂಡನಿಗೆ ಟಿಫನ್ ಮಾಡಿಕೊಡುತ್ತಾಳೆ. ಆದರೆ ಅವರದು ಲವ್ ಮ್ಯಾರೇಜ್ ಆಗಿದ್ದರೂ ಕೂಡ ಆಕೆಯ ಮೇಲೆ ಪ್ರೀತಿ ಕಮ್ಮಿ ಆಗಿರುತ್ತದೆ. ತಿಂಡಿ ಚೆನ್ನಾಗಿಲ್ಲ ಎಂದು ಆಕೆಗೆ ಬೈದು ಆಫೀಸ್ಗೆ ಹೊರಡುತ್ತಾನೆ. ಇದರಿಂದ ಸುರಭಿ ಕಣ್ಣೀರು ಹಾಕುತ್ತಾ ಕೂತಿರುತ್ತಾಳೆ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಸುಮಿತ್ ಟ್ಯೂಷನ್ಗೆ ಬಂದಿರುತ್ತಾನೆ. ಆಕೆಗೆ ಏನೇ ದುಃಖವಿದ್ದರೂ ತೋರಿಸಿಕೊಳ್ಳದೆ ಸುಮಿತ್ಗೆ ಚೆನ್ನಾಗಿ ಅಕೌಂಟ್ಸನ್ನು ಸುರಭಿ ಹೇಳಿಕೊಡುತ್ತಾಳೆ. ನಂತರ ಸಂಜೆ ಆದ ಮೇಲೆ ಸುರಭಿಯ ಗಂಡ ರಾಜೇಶ್ ಕೂಡ ಮನೆಗೆ ವಾಪಸ್ ಬರುತ್ತಾನೆ. ಆದರೆ ಅವನು ಪತ್ನಿಯನ್ನು ಅಷ್ಟಾಗಿ ಚೆನ್ನಾಗಿ ಮಾತನಾಡಿಸದೆ ರೂಮಿಗೆ ಹೋಗುತ್ತಾನೆ. ಆಗ ಅದನ್ನು ಗಮನಿಸಿದ ಸುಮಿತ್, ಏಕೆ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಬೋರ್ ಆಗಿದೆಯಾ ಎಂದು ಕೇಳುತ್ತಾನೆ. ಆಗ ಸುರಭಿ, ಹಾಗೇನಿಲ್ಲ, ಈಗ ತಾನೇ ಕೆಲಸ ಮುಗಿಸಿಕೊಂಡು ಬಂದಿದ್ದಾರೆ ಅಲ್ಲವೇ ಎಂದು ಹೇಳುತ್ತಾಳೆ. ಮರುದಿನ ಬೆಳಗ್ಗೆ ಸುರಭಿ ತನ್ನ ಗಂಡ ರಾಜೇಶ್ ಆಫೀಸಿಗೆ ಹೊರಡುವಾಗ, ಇವತ್ತು ನಮ್ಮಿಬ್ಬರ ಮದುವೆ ಆನಿವರ್ಸರಿ ಎಂದು ಹೇಳುತ್ತಾಳೆ. ಆದರೂ ರಾಜೇಶ್ ಅಷ್ಟೊಂದು ಖುಷಿ ಪಡುವುದಿಲ್ಲ. ಆಕೆಗೆ ಹ್ಯಾಪಿ ಆನಿವರ್ಸರಿ ಎಂದು ವಿಶ್ ಮಾಡಿ ಸುಮ್ಮನೆ ಹೋಗಿಬಿಡುತ್ತಾನೆ. ಇದರಿಂದ ಸುರಭಿಗೆ ನಿರಾಸೆಯಾಗುತ್ತದೆ. ಅದೇ ಸಮಯಕ್ಕೆ ಸುಮಿತ್ ಕೂಡ ಮನೆಗೆ ಬರುತ್ತಾನೆ. ಆಗ ರಾಜೇಶ್ ಕೋಪದಿಂದ ಹೋಗಿದ್ದನ್ನು ಅವನು ಗಮನಿಸಿರುತ್ತಾನೆ. ಟ್ಯೂಷನ್ ಶುರುವಾದ ಮೇಲೆ ಸುಮಿತ್ ಸುರಭಿಯನ್ನು ಕೇಳುತ್ತಾನೆ, ಏಕೆ ಇವತ್ತು ರಾಜೇಶ್ ಅಷ್ಟು ಕೋಪದಲ್ಲಿ ಹೋಗಿದ್ದಾರೆ ಎಂದು. ಆಗ ಸುರಭಿ ಅವರಿಗೆ ಯಾವುದೋ ಆಫೀಸ್ ಟೆನ್ಷನ್ ಇತ್ತು ಎಂದು ಸುಳ್ಳು ಹೇಳುತ್ತಾಳೆ. ನಂತರ ಸುಮಿತ್ ನಿಜ ಹೇಳಿ ಎಂದು ಕೇಳಿದಾಗ ಸುರಭಿ ಹೇಳುತ್ತಾಳೆ, ಇವತ್ತು ನಮ್ಮ ಮದುವೆ ಆನಿವರ್ಸರಿ. ಅವರಿಗೆ ಮೊದಲೇ ಆಸಕ್ತಿ ಮುಗಿದು ಹೋಗಿದೆ. ನನಗೆ ತುಂಬ ನಿರಾಶೆಯಾಗಿದೆ. ಅಟ್ಲೀಸ್ಟ್ ನನ್ನನ್ನು ಹೊರಗಡೆ ಸುತ್ತಾಡಿಸುವುದಾಗಲಿ ಗಿಫ್ಟ್ ಕೊಡುವುದಾಗಲಿ ಏನೂ ಮಾಡುವುದಿಲ್ಲ ಎಂದು ಬೇಜಾರು ಮಾಡಿಕೊಳ್ಳುತ್ತಾಳೆ. ಆಗ ಸುಮಿತ್, ನೀವು ಅವರಿಗೆ ಡೈವೋರ್ಸ್ ಕೊಡಬಹುದು ಅಲ್ಲವೇ? ಅಷ್ಟು ಪ್ರೀತಿಸದ ಮಾತಿಗೆ ಬೈಯುವ ಗಂಡನ ಜೊತೆ ಹೇಗೆ ಬಾಳುತ್ತೀರಿ ಎಂದು ಕೇಳುತ್ತಾನೆ. ಆಗ ಸುರಭಿ, ಏನೇ ಆದರೂ ಅವರು ನನ್ನ ಗಂಡ, ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಎಂದು ಹೇಳುತ್ತಾಳೆ. ಆಗ ಸುಮಿತ್, ನಿಮಗೆ ಏನೂ ಕಮ್ಮಿ ಇಲ್ಲ. ನಿಮಗೆ ಬ್ಯೂಟಿ ಇದೆ, ಎಜುಕೇಷನ್ ಇದೆ, ನಿಮ್ಮನ್ನು ಯಾರು ಬೇಕಾದರೂ ಮತ್ತೆ ಪ್ರೀತಿಸುತ್ತಾರೆ, ಮದುವೆಯಾಗುತ್ತಾರೆ ಎಂದು ಹೇಳುತ್ತಾನೆ. ಆಗ ಸುರಭಿ, ಈಗ ನಮ್ಮನ್ನು ಯಾರೂ ಪ್ರೀತಿಸುವುದಿಲ್ಲ ಬಿಡು ಎಂದು ಹೇಳುತ್ತಾಳೆ. ನಂತರ ಸುಮಿತ್, ಯಾರೂ ಬೇಕಾಗಿಲ್ಲ, ನಾನೇ ನಿಮ್ಮನ್ನು ಪ್ರೀತಿಸುತ್ತೇನೆ, ನನಗೆ ನೀವು ಎಂದರೆ ತುಂಬ ಇಷ್ಟ ಎಂದು ಹೇಳುತ್ತಾನೆ. ಆದರೆ ಸುರಭಿ ಅದನ್ನು ನಿರಾಕರಿಸುತ್ತಾಳೆ. ನಾನು ಮದುವೆಯಾಗಿದ್ದೇನೆ, ನನ್ನ ಗಂಡ ಸ್ವಲ್ಪ ನನಗೆ ಖುಷಿಪಡಿಸದೇ ಇರಬಹುದು, ಆದರೆ ನಾನು ನಿನ್ನನ್ನು ಪ್ರೀತಿಸಲಾರೆ ಎಂದು ಹೇಳುತ್ತಾಳೆ. ಆಗ ಪ್ಲೀಸ್ ಒಪ್ಪಿಕೊಳ್ಳಿ ಮೇಡಮ್ ಎಂದು ಕೈ ಹಿಡಿದು ಕೇಳಿಕೊಳ್ಳುತ್ತಾನೆ. ಆಗ ಕೋಪಗೊಂಡ ಸುರಭಿ, ಸುಮ್ಮನೆ ನೀನು ಪಾಠಗಳನ್ನು ಕಲಿ, ನೀನಿನ್ನು ಚಿಕ್ಕವನು, ನಿನಗೆ ಗೊತ್ತಾಗುವುದಿಲ್ಲ ಎಂದು ಅವನಿಗೆ ಬುದ್ಧಿ ಹೇಳುತ್ತಾಳೆ. ಮತ್ತೆ ಆಕೆ ಅಡುಗೆ ಮನೆಗೆ ಹೋದಾಗ ಅವನು ಕೂಡ ಬಂದು ಆಕೆಯ ಬ್ಯೂಟಿಯನ್ನು ನೋಡುತ್ತಾನೆ. ನಂತರ ಆಕೆಯನ್ನು ಮುಟ್ಟಲು ಬರುತ್ತಾನೆ. ಆಗ ಸುರಭಿ, ಏನು ಬೇಕು ಎಂದು ಕೇಳಿದಾಗ ನೀರು ಬೇಕು ಎಂದು ಪಡೆದು ಕುಡಿಯುತ್ತಾನೆ. ಆಗ ಸುಮಿತ್, ಸಂಜೆ ಏನಾದರೂ ಪ್ಲಾನ್ ಮಾಡಿದ್ದೀರಾ ಎಂದು ಕೇಳುತ್ತಾನೆ. ಆಗ ಆ ತರಹ ಆಸೆಗಳನ್ನು ಯಾವುದೂ ಇಟ್ಟುಕೊಂಡಿಲ್ಲ ಎಂದು ಸುರಭಿ ಹೇಳುತ್ತಾಳೆ. ಆಗ ಒಂದು ನಿಮಿಷ ಬರುತ್ತೇನೆ ಎಂದು ಸುಮಿತ್ ಹೋಗಿ ಒಂದು ಕೇಕನ್ನು ತಂದು ಆಕೆಯ ಕೈಯಲ್ಲಿ ಆನಿವರ್ಸರಿ ಆಚರಿಸಲು ಕಟ್ ಮಾಡಿಸುತ್ತಾನೆ. ಇಬ್ಬರು ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿಕೊಳ್ಳುತ್ತಾರೆ. ಇದರಿಂದ ಸುರಭಿಗೆ ಖುಷಿಯಾಗುತ್ತದೆ. ಸುರಭಿ ಅವನಿಗೆ ಥ್ಯಾಂಕ್ ಯು ಹೇಳುತ್ತಾಳೆ. ಅಂದು ಸಂಜೆ ರಾಜೇಶ್ ಕುಡಿದು ಮನೆಗೆ ಬರುತ್ತಾನೆ. ಆಗ ಸುರಭಿ, ಊಟ ಮಾಡಿ, ಇವತ್ತು ಆನಿವರ್ಸರಿಗೋಸ್ಕರ ನಿಮಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿದ್ದೇನೆ ಎಂದು ಹೇಳುತ್ತಾಳೆ. ಆದರೆ ರಾಜೇಶ್ ನಶೆಯಲ್ಲಿ ಇದ್ದುದರಿಂದ, ನಾನು ಹೊರಗಡೆ ಪಾರ್ಟಿಯಲ್ಲಿ ಊಟ ಮಾಡಿಕೊಂಡು ಬಂದಿದ್ದೇನೆ, ನೀನೇ ಬೇಕಾದರೆ ತಿನ್ನು ಎಂದು ಹೇಳಿ ಹೋಗಿಬಿಡುತ್ತಾನೆ. ಇದರಿಂದ ಸುರಭಿಗೆ ಮತ್ತೆ ನಿರಾಶೆಯಾಗಿ ಕಣ್ಣೀರು ಹಾಕುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಆಗ ಸುಮಿತ್, ನೀವು ನನ್ನನ್ನು ಪ್ರೀತಿ ಮಾಡಿ ನನ್ನನ್ನು ಒಪ್ಪಿಕೊಳ್ಳಿ ಎಂದು ಸುರಭಿಯ ಕೈ ಹಿಡಿದು ಬೇಡಿಕೊಳ್ಳುತ್ತಾನೆ. ಆದರೆ ಸುರಭಿ ಏನೂ ಹೇಳುವುದಿಲ್ಲ. ಹೀಗೆ ಒಂದು ದಿನ ಸುರಭಿ ಸುಮಿತ್ಗೆ ಕಾಲ್ ಮಾಡುತ್ತಾಳೆ. ನೀನು ಏಕೆ ಟ್ಯೂಷನ್ಗೆ ಬರುತ್ತಿಲ್ಲ? ನೀನು ಮನೆಗೆ ಕೂಡ ಹೋಗಿಲ್ಲವಂತೆ. ನಿಮ್ಮ ತಾಯಿ ನನಗೆ ಫೋನ್ ಮಾಡಿದ್ದರು, ಏಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ಸುಮಿತ್, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಎಂದು ಹೇಳುತ್ತಾನೆ. ಆಗ ಸುರಭಿ, ನಾನು ಈಗಲೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ಆಗುವುದಿಲ್ಲ, ಅದಕ್ಕೆ ನೀನು ಮನೆಗೆ ಹೋಗು ಎಂದು ಅವನಿಗೆ ಬುದ್ಧಿ ಹೇಳುತ್ತಾಳೆ. ಮತ್ತೊಂದು ದಿನ ಸುಮಿತ್ ಬಂದು ಸುರಭಿಗೆ ಪ್ರಪೋಸ್ ಮಾಡಿಬಿಡುತ್ತಾನೆ. ಅವತ್ತು ಬೇರೆ ವಿಧಿ ಇಲ್ಲದೆ ಸುರಭಿ ಸುಮಿತ್ನನ್ನು ಒಪ್ಪಿಕೊಳ್ಳುತ್ತಾಳೆ. ಅವರಿಬ್ಬರು ಹಗ್ ಮಾಡುತ್ತಾರೆ. ನಂತರ ಇಬ್ಬರು ಬೆಡ್ ಕೂಡ ಹಂಚಿಕೊಳ್ಳುತ್ತಾರೆ. ಎಲ್ಲ ಮುಗಿದ ಮೇಲೆ ಕುಳಿತು ಮಾತನಾಡುತ್ತಾ ಇರುತ್ತಾರೆ. ಆಗ ಯಾರೋ ಮನೆಯೊಳಗೆ ಬಂದು ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. ಮತ್ತೊಂದು ದಿನ ಸುಮಿತ್ನ ಬರ್ತಡೇ ಇರುತ್ತದೆ. ಅವತ್ತು ಸುರಭಿ ಅವನಿಗಾಗಿ ಕೇಕ್ ತಂದು ಅವನ ಕೈಯಲ್ಲಿ ಕಟ್ ಮಾಡಿಸಿ ಬರ್ತಡೇ ಆಚರಿಸುತ್ತಾಳೆ. ನಂತರ ಸುರಭಿ ಸುಮಿತ್ಗೆ ಕೇಕ್ನನ್ನು ತಿನ್ನಿಸುತ್ತಾಳೆ. ಅವನಿಗೆ ಎದೆ ಉರಿ ಬಂದು ಒದ್ದಾಡಲು ಶುರು ಮಾಡುತ್ತಾನೆ. ಸುರಭಿಗೆ ಗಾಬರಿಯಾಗುತ್ತದೆ. ಆಗ ಸುರಭಿ ನೆನೆಸಿಕೊಳ್ಳುತ್ತಾಳೆ. ಅವಳ ಗಂಡ ರಾಜೇಶ್ ಹಿಂದಿನ ದಿನ ಸುರಭಿಗೆ ಚೆನ್ನಾಗಿ ಹೊಡೆದಿರುತ್ತಾನೆ. ಅವನೇ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಿರುತ್ತಾನೆ. ಆಗ ಆಕೆ, ನಾನು ಇನ್ನು ಮೇಲೆ ಅವನ ಜೊತೆ ಸೇರುವುದಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ರಾಜೇಶ್, ನಾನೇ ಅವನನ್ನು ಕೊಲೆ ಮಾಡುತ್ತೇನೆ, ನಾನು ಮಾಡಬಾರದು ಎಂದರೆ ನೀನೇ ಅವನ ಕತೆ ಮುಗಿಸಬೇಕು, ಕೇಕ್ನಲ್ಲಿ ವಿಷ ಹಾಕಿ ಅವನಿಗೆ ತಿನ್ನಿಸಬೇಕು ಎಂದು ಆಕೆಗೆ ಬಲವಂತವಾಗಿ ಒಪ್ಪಿಸುತ್ತಾನೆ. ಬೇರೆ ವಿಧಿ ಇಲ್ಲದೆ ಸುರಭಿ ಆ ಕೆಲಸ ಮಾಡಿರುತ್ತಾಳೆ. ಇದರಿಂದ ಸುಮಿತ್ನ ಪ್ರಾಣ ಹೋಗುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಎಕ್ಸ್ ಸ್ಟಾರ್ ಪ್ಲೇ ಡಿಜಿಟಲ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬೇಕಾಬು ಟ್ಯೂಷನ್ ಟೀಚರ್ ಎಂದು ಹುಡುಕಿ ನೋಡಬಹುದು.